ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದನ್ನು ನಾನು ಸ್ವರ್ಗಲೋಕದಲ್ಲಿ ನಡೆದ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಕಾಮೆಂಟ್ಸಲ್ಲಿ ತಿಳಿಸಿ. ಒಂದು ಸರ್ತಿ ಸ್ವರ್ಗದಲ್ಲಿ ಏನಾಗುತ್ತಂದರೆ, ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣೇಶ್ವರಿ, ಆರೋಗ್ಯ ದೇವತೆ ಇವ್ರ ನಡುವೆ ಒಂದು ಚರ್ಚೆ ನಡೀತಾ ಇರುತ್ತೆ. ಏನಪ್ಪ ಆ ವಿಷಯ ಅಂದರೆ, ಲಕ್ಷ್ಮೀ ತಾಯಿ ನಾನು ಹೆಚ್ಚು ಶ್ರೇಷ್ಠಳು, ಸಮರ್ಥಳು ಅಂತ. ಇಲ್ಲ ನಾನು ಹೆಚ್ಚು ಶ್ರೇಷ್ಠಳು, ಸಮರ್ಥಳು ಅಂತ ಸರಸ್ವತಿ. ಇಲ್ಲ ನಾನು ಹೆಚ್ಚು ಶ್ರೇಷ್ಠಳು, ಸಮರ್ಥಳು ಅಂತ ಅನ್ನಪೂರ್ಣೇಶ್ವರಿ ಮತ್ತು ಆರೋಗ್ಯ ದೇವತೆ. ಹೀಗೆ ಚರ್ಚೆ ನಡೀತಿರುತ್ತೆ. ಚರ್ಚೆ ನಡೀತಾ ತುಂಬ ವಿಕೋಪವಾಗುತ್ತೆ. ಅದೇ ಸಮಯದಲ್ಲಿ ನಾರದರು ಲೋಕ ಸಂಚಾರ ಮಾಡ್ತಾ ಇರ್ತಾರೆ. ಇದನ್ನು ನೋಡಿಬಿಟ್ಟು ನಾರದರನ್ನ ಇವ್ರು ಕರೀತಾರೆ, ಚರ್ಚೆ ವಿಷಯ ಹೇಳ್ತಾರೆ. ಇದನ್ನು ನೀವೇ ಏನಾದರೂ ಮಾಡಿ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಮೊದಲೇ ಲಕ್ಷ್ಮೀ ತಾಯಿ ಹೇಳ್ತಾಳೆ, ನೋಡಪ್ಪ, ಪ್ರಪಂಚದಲ್ಲಿರೋ ಎಲ್ಲರಿಗೂ ಐಶ್ವರ್ಯ, ಹಣ, ಸಂಪತ್ತು ನೀಡುವವಳು ನಾನಿಲ್ದಲೇ ಏನೂ ಇಲ್ಲ. ಆದ್ದರಿಂದ ನಾನೇ ಹೆಚ್ಚು ಸಮರ್ಥಳು ಮತ್ತು ಬಲಿಷ್ಠಳು ಅಂತ ಅವ್ರು ತಮ್ಮ ವಾದನ ಮಂಡಿಸ್ತಾರೆ. ಈಗ ಸರಸ್ವತಿ ಹೇಳ್ತಾರೆ, ಇಲ್ಲ ನಾನು ಎಲ್ಲರಿಗೂ, ಸಮಸ್ತ ಜನರಿಗೂ ವಿದ್ಯೆ ಬುದ್ಧಿ ನೀಡುವವಳು ನಾನು. ವಿದ್ಯೆ ಬುದ್ಧಿ ಇದ್ದರೆ ಹಣ ಸಂಪಾದನೆ ಮಾಡೋದು ಏನು ಕಷ್ಟ ಆಗೋದಿಲ್ಲ. ಆದ್ದರಿಂದ ನಾನೇ ಹೆಚ್ಚು ಬಲಿಷ್ಠಳು, ಸಮರ್ಥಳು ಅಂತ ತಾಯಿ ಸರಸ್ವತಿ ಹೇಳ್ತಾರೆ. ಇಲ್ಲ ಎಲ್ಲರಿಗೂ ಆಹಾರವನ್ನು, ಸಮಸ್ತ ಲೋಕಕ್ಕೂ ಸಮಸ್ತ ಸೃಷ್ಟಿಗೂ ಆಹಾರ ನೀಡೋಳು ನಾನು. ಆದ್ದರಿಂದ ನಾನು ಹೆಚ್ಚು ಸಮರ್ಥಳು. ವಿದ್ಯೆ, ಹಣ ಇರೋದಕ್ಕಿಂತ ಹೆಚ್ಚು ಆಹಾರ ಇಂಪಾರ್ಟೆಂಟ್. ಆದ್ದರಿಂದ ನಾನು ಹೆಚ್ಚು ಸಮರ್ಥಳು ಅಂತ ಅನ್ನಪೂರ್ಣೇಶ್ವರಿ ಹೇಳ್ತಾರೆ. ಇಲ್ಲ ಸರ್ವರಿಗೂ ಆರೋಗ್ಯ ಕೊಡೋಳು ನಾನು, ದಯಪಾಲಿಸೋಳು ನಾನು. ಆದ್ದರಿಂದ ನಾನೇ ಹೆಚ್ಚು ಅಂತ ಆರೋಗ್ಯ ದೇವತೆ ಹೇಳ್ತಾರೆ. ಇದನ್ನು ಏನು ಸಮಸ್ಯೆ ತಮ್ಮ ವಾದ ಮಾಡುತ್ತಾರೆ. ನಾರದರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇದರಿಂದ ಅವರು ಗಲಿಬಿಲಿಗೊಳ್ಳುತ್ತಾರೆ. ಆವಾಗ ಜಗದೋದ್ಧಾರಕ ಕೃಷ್ಣ, ಈ ಸಮಸ್ಯೆ ನೀನೇ ಕಾಪಾಡಬೇಕು ಅಂತ ಪ್ರಾರ್ಥಿಸ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಯೋಗಮಾಯೆಯಿಂದ ನಾರದರಿಗೆ ತಿಳಿಸ್ತಾರೆ, ಋಷಿವರ್ಯ, ಲಕ್ಷ್ಮೀ, ಸರಸ್ವತಿ, ಆರೋಗ್ಯ ದೇವತೆ, ಅನ್ನಪೂರ್ಣೆಯವರು ಸ್ವರ್ಗಕ್ಕಿಂತ ಭೂಲೋಕದಲ್ಲಿ ಹೆಚ್ಚು ಪ್ರಸ್ತುತರು. ಆದ್ದರಿಂದ ಅವರೆಲ್ಲ ಒಂದೊಂದು ದಿನ ಭೂಲೋಕಕ್ಕೆ ಹೋಗಿ ಬರಲಿ. ಯಾರು ಹೆಚ್ಚು ಸಮರ್ಥರು, ಯಾರು ಹೆಚ್ಚು ಬಲಿಷ್ಠರು ಅಂತ ಭೂಲೋಕದಲ್ಲೇ ತಿಳಿಸ್ತಾರೆ ಎಂದು ಹೇಳಿಬಿಡಿ ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಇವರಲ್ಲಿ ಯಾರು ಹೆಚ್ಚು ಸಮರ್ಥರು, ಯಾರು ಹೆಚ್ಚು ಶ್ರೇಷ್ಠರು ಎಂಬುದನ್ನು ನೀವೇ ಕಮೆಂಟ್ಸ್ ಮಾಡಿ. ಮುಂದಿನ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇವರಲ್ಲಿ ಯಾರು ಶ್ರೇಷ್ಠರು, ಸಮರ್ಥರು ಎಂದು ವಿವರವಾಗಿ ತಿಳಿಸುತ್ತಾರೆ. ಹರೇ ಕೃಷ್ಣ, ಜೈ ಶ್ರೀರಾಮ್.